ಹೈದರಾಬಾದ್ನಿಂದ ಬೀದರ್ ನಗರಕ್ಕೆ ಆಗಮಿಸುತ್ತಿದ್ದ ಔರಾದ್ ಘಟಕದ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಗೆ ಸೇರಿದ ಬಸ್ಗೆ ತೆಲಂಗಾಣದ ಸಾರಿಗೆ ಸಂಸ್ಥೆಯ ಬಸ್ಸೊಂದು ಹಿಂಬದಿಯಿಂದ ಡಿಕ್ಕಿ ಹೊಡೆದ ಪರಿಣಾಮ ತೆಲಂಗಾಣದ ಮಾಮಡಿ ಬಳಿ ಘಟನೆ ನಡೆದಿದೆ. ಬಸ್ ಹಿಂದಿನಿಂದ ಡಿಕ್ಕಿ ಹೊಡೆದ ಪರಿಣಾಮ ಬಸ್ಸಿನ ಕೊನೆ ಸೀಟ್ನಲ್ಲಿ ಕೂತಿದ್ದ 11 ವರ್ಷದ ವೇದಾಂತ್ ಎಂಬ ಯುವಕನಿಗೆ ತಲೆಗೆ ಗಂಭೀರ ಗಾಯವಾಗಿದೆ. ಗಾಯಾಳು ವೇದಾಂತ್ ಔರಾದ್ ತಾಲೂಕಿನ ಗಣೇಶ್ಪುರ್ ಗ್ರಾಮದವನು ಎಂದು ತಿಳಿದು ಬಂದಿದೆ. ಇನ್ನು ತನ್ನ ತಾತನೊಂದಿಗೆ ಹೈದರಾಬಾದ್ನಿಂದ ಔರಾದ್ ಪಟ್ಟಣಕ್ಕೆ ತೆರಳುತ್ತಿದ್ದ ವೇಳೆ ಈ ದುರ್ಘಟನೆ ನಡೆದಿದೆ. ತೆಲಂಗಾಣ ಮೂಲದ ಸಾರಿಗೆ ಬಸ್ ವೇಗವಾಗಿ ಬಂದು ಹಿಂಬದಿಯಲ್ಲಿ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ನಡೆದಿದ್ದು, ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸಿಲ್ಲ. ಬಾಲಕನ ತಲೆಗೆ ಗಾಯವಾಗಿದ್ದನ್ನು ಗಮನಿಸಿದ ಸಾರಿಗೆ ಸಿಬ್ಬಂದಿ ಆಂಬ್ಯುಲೆನ್ಸ್ಗಾಗಿ ತಡ ಮಾಡದೆ ಸಾರಿಗೆ ಬಸ್ ಅನ್ನೇ ಬೀದರ್ನ ಬ್ರೇಮ್ಸ್ ಆಸ್ಪತ್ರೆಗೆ ತಂದು ಯುವಕನಿಗೆ ಚಿಕಿತ್ಸೆ ಕೊಡಿಸುವ ಕೆಲಸ ಮಾಡಿದ್ದಾರೆ. ಗಾಯಾಳು ಬಾಲಕನಿಗೆ ಬೀದರ್ನ ಬ್ರೇಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ನೀಡಲಾಗುತ್ತಿದೆ. ಬೇರೆ ದೊಡ್ಡ ಗಾಡಿ ಇರ್ತದ್ರಿ. अभी हमारे कर्नाटक के 6 लाइन